ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿರೋವಂಥ ಬೇಳೆ ಕಟ್ಟಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಏನಪ್ಪ ಬೇಳೆ ಕಟ್ಟು ಅಂತ ಅಂತಿದ್ದೀರಾ? ಬೇಳೆ ಒಂದು ಬೇಯಿಸ್ಕೊಂಡ್ರೆ ಸಾಕು, ಇನ್ನು ಏನೂ ಬೇಯಿಸೋದು ಬೇಕಿಲ್ಲ. ಎಲ್ಲ ಕುಟ್ಬಿಟ್ಟು ಹಾಕಿದ್ರೂ ನಡೆಯುತ್ತೆ, ಇಲ್ಲ ಮಿಕ್ಸರಲ್ಲಿ ಜರ್ರನ್ಸ್ಬಿಟ್ಟು ಹಾಕಿದ್ರೂ ನಡೆಯುತ್ತೆ. ಬನ್ನಿ, ಈ ಸಿಂಪಲ್ ಆಗಿರೋವಂಥ ಬೇಳೆ ಕಟ್ಟು ಸಾರನ್ನ ಮುದ್ದೆ ಜೊತೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ. 1/4 ಕಪ್ಪಷ್ಟು ತೊಗರಿ ಬೇಳೆನ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡಿಟ್ಕೋಬೇಕು, ಆವಾಗಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋವಂಥದ್ದು. ಸ್ಟವ್ ಆನ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಮಿನಿಮಮ್ ಒಂದು 4ರಿಂದ 5 ವಿಷಲ್ಲು ಕುಗ್ಗಿಸ್ಕೊಳ್ತೀನಿ. ಇದು ಬೇಳೆ ಕಟ್ಟಿನ ಸಾರು ಆಗಿರೋದ್ರಿಂದ ಇದು ಕಟ್ಟು ಚೆನ್ನಾಗಿ ಬಿಡಬೇಕು. ಲೋ ಫ್ಲೇಮಲ್ಲೇ ಒಂದು 4ರಿಂದ 5 ವಿಷಲ್ ಕುಗ್ಗಿಸ್ಕೊಳ್ತೀನಿ. ಕಮ್ಮಿ ಕ್ವಾಂಟಿಟಿ ಬೇಳೆ ನಾನು ಬೇಯೋದಕ್ಕೆ ಇಡ್ತಾ ಇರೋದ್ರಿಂದ. ಪ್ರೆಷರ್ ಬಿಟ್ಟಿದೆ ನೋಡಿ. ಬೇಳೆನ ಈ ಥರ ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೋಣ, ಇಲ್ಲಾಂದರೆ ಮಂತಾಡೋದಿರುತ್ತಲ್ಲ ಅದರಲ್ಲಾದರೂ ಚೆನ್ನಾಗಿ ಮಂತಾಡ್ಕೊಂಡ್ಬಿಡ್ಬೇಕು. ಫುಲ್ ಮ್ಯಾಶ್ ಆಗಿ ಹೋಗ್ಬಿಡ್ಬೇಕು, ಆವಾಗಲೇ ನಿಮಗೆ ಈ ಬೇಳೆ ಕಟ್ಟು ಸಾರು ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಕೆಲವೊಂದು ಐಟಮ್ನ ರುಬ್ಕೋಬೇಕು, ತೋರಿಸ್ತೀನಿ. ಮಿಕ್ಸರ್ ಜಾರಲ್ಲಾದರೂ ಆಗಿರ್ಬೋದು ಅಥವಾ ಕುಟಾಣಿಯಲ್ಲಾದರೂ ಕುಟ್ಕೋಬೋದು. ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5 ಎಸ್ಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ಕಡ್ಡಿ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ತರಕಾರಿಯಾಗಿ ರುಬ್ಕೋಬೇಕು. ಇದನ್ನು ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಕಾರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ, ಬೇಳೆ ಕಟ್ಟೊಳಗಡೆ. ಇದಕ್ಕೆ ಒಂದು ಪೂರ್ತಿ ಕಂಪ್ಲೀಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನಿಂಬೆಹಣ್ಣಿನ ರಸದ ಜಾಗದಲ್ಲಿ ಹುಣಸೆಹಣ್ಣಿನ ರಸ ಬೇಕಾದರೂ ಹಾಕೋಬೋದು. ನೋಡಿ, ಗಟ್ಟಿಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ತೀನಿ. ತೆಳು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ಇನ್ನೊಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸಾಕು. ಇಷ್ಟು ಥಿಕ್ನೆಸ್ ಇದ್ದರೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ನೋಡಿ, ಹುಣಸೆಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು. ಖಾರ ಸಾಕಾಗಲಿಲ್ಲ ಅಂದರೆ ಮೆಣಸಿನ್ಕಾಯಿನ ಕುಟ್ಬಿಟ್ಟು ಹಾಗೆ ಹಾಕೋಬೋದು. ಬೇಕಿದ್ದವರು ಖಾರನ ಕಿವುಚ್ಕೊಂಡು ತಿಂತಾರೆ. ಇದಂತೂ ನಾಟಿ ಶೈಲಿಯ ಬೇಳೆ ಕಟ್ಟು ಸಾರು. ನಿಮ್ಮ ಮನೆಯಲ್ಲಿ ಏನೂ ಪದಾರ್ಥ ಇಲ್ಲದೆ ಇದ್ದಾಗ ಹೀಗೆ ಬೇಳೆ ಒಂದು ಬೇಯಿಸ್ಕೊಂಡು ಈ ಥರ ಕುಟ್ಬಿಟ್ಟು ಹಾಕೊಂಡ್ರೂ ನಡೆಯುತ್ತೆ, ಇಲ್ಲ ರುಬ್ಬಿಟ್ಟು ಹಾಕೊಂಡ್ರೂ ನಡೆಯುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಹೇಳಿ ಮಾಡಿಸಿರೋ ಅಂಥದ್ದು ಬೇಳೆ ಕಟ್ಟು ಸಾರು. ಇದು ಬರೀ ಬೇಳೆ ಕಟ್ಟು ಒಂದರಲ್ಲೇ ಅಲ್ಲ, ಎಲ್ಲ ಕಾಳುಗಳಲ್ಲೂ ಈ ಕಟ್ಟು ಸಾರುಗಳನ್ನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಕಟ್ಟು ಸಾರನ್ನ ನೀವು ಒಂದು ಸಲ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.